ಶಾಲೋಮ್, ಮಾರನಾಥ, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಈ ಮುಂಜಾನೆ ಮರಳಿ ನಮ್ಮ ಭೇಟಿಯು ಪರಿಶುದ್ಧಾತ್ಮ ದೇವರ ವಾಕ್ಯ ಒಟ್ಟುಗೂಡಿಸಿರೋದಕ್ಕಾಗಿ ಸ್ತೋತ್ರ. ಈ ದಿನ ನಿಮಗಾಗಿ ಒಂದು ಧೈರ್ಯ ತುಂಬಿಸುವ ಮಾತು ನಿಮಗೆ ತಿಳಿಸಿ ಅಂತ ದೇವರು ಹೇಳಿದ ಪ್ರಕಾರ ನಾವು ಧ್ಯಾನ ಮಾಡಿಕೊಂಡಿರುವ ಈ ದಿನದ ವಾಕ್ಯ ಧ್ಯಾನ ಧರ್ಮೋಪದೇಶ ಕಾಂಡ 31:8 ವಚನ, ದ ಬುಕ್ ಆಫ್ ಡಿಟ್ರೋನಾಮಿ 31:8. ಇದಲ್ಲದೆ ಕರ್ತನು ತಾನೇ ನಿನ್ನ ಮುಂದೆ ಹೋಗುತ್ತಾನೆ, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ತೊರೆಯುವುದಿಲ್ಲ, ವಿಸರ್ಜಿಸುವುದಿಲ್ಲ, ನೀನು ಭಯಪಡಬೇಡ, ಅಂಜಿಕೊಳ್ಳಬೇಡ ಎಂದು ಹೇಳಿದನು. ಆಮೆನ್. And the Lord, it is He that do go before thee. He will be with thee. He will not fail thee, neither forsake thee. Fear not, neither be dismayed. Amen. Praise the Lord. ಈ ವಾಕ್ಯದಲ್ಲಿ ಸೋತು ಹೋಗಿರೋರನ್ನು, ಕುಗ್ಗಿ ಹೋಗಿರೋರನ್ನು, ನಿರುತ್ಸಾಹದಲ್ಲಿರೋರ್ನ, ನನಗೆ ಯಾರೂ ಇಲ್ಲಂತ ನನ್ನೆಲ್ಲರಿಂದ ವಿಸರ್ಜಿಸಲ್ಪಟ್ಟಿದ್ದೀನಿ ಅಂತ ಭಾವನೆ ಉಳ್ಳ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡೋದು ನಮ್ಮ ಸಂಗಡ ಏನೆಂದರೆ, ಕರ್ತನು ತಾನೇ ನಿನ್ನ ಮುಂದೆ ಹೋಗುತ್ತಾನೆ. ಆಮೆನ್. ನಿಮ್ಮ ಮುಂದೆ ಈ ದಿವಸ 24 ಗಂಟೆ ಕಾಲ ಯಾರು ಹೋಗುತ್ತಾರೆ ಅಂದರೆ, ಆ ದೇವರೇ ನಮ್ಮ ಮುಂದೆ ಹೋಗುತ್ತಾನೆ. ಹೋಗುವ ದೇವರು, ಆತನು ನಮ್ಮ ಸಂಗಡ ಇರುವೆನು, ನಿನ್ನನ್ನು ತೊರೆಯುವುದಿಲ್ಲ, ನಿನ್ನನ್ನು ವಿಸರ್ಜಿಸುವುದಿಲ್ಲ, ನೀನಂತೂ ಭಯಪಡಬೇಡ, ಅಂಜಕೊಳ್ಳಬೇಡ ಅಂತ ಹೇಳಿದನು. ಆಮೆನ್. ದೇವರು ನಮ್ಮ ಮುಂದೆ ಇರುವಾಗ, ದೇವರು ನಮ್ಮ ಸಂಗಡವಿರುವಾಗ, ಆ ದೇವರು ನಮ್ಮನ್ನು ತೊರೆಯುವುದಿಲ್ಲ, ನಮ್ಮನ್ನು ವಿಸರ್ಜಿಸುವುದಿಲ್ಲ. ಸೊ ಏನ್ ಹೇಳುತ್ತಾ ಇದ್ದಾರಂದ್ರೆ ವಾಕ್ಯ ಭಕ್ತನು, ನೀನಂತೂ ಭಯಪಡಬೇಡ. ಅನೇಕರು ಜೀವನದ ಪ್ರಯಾಣ ಬಹಳ ಭಯದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಪ್ರಿಯ. ಬಟ್ ವಾಕ್ಯಕ್ಕಾಗಿ ಯಾವ ಮಕ್ಕಳು ಹಗಲಿರಲು ಧ್ಯಾನದಲ್ಲಿದ್ದು ಈ ಬೆಳಗ್ಗೆಯ ವಾಕ್ಯಕ್ಕಾಗಿ ಕಾಯ್ತಾ ಇದ್ದೀರೋ, ಈ ದಿನ ನಮಗೊಂದು ಮಾತು ಕೊಡುವ ಏನೆಂದರೆ, ನಮಗೆ ಧೈರ್ಯ ತುಂಬಿಸಿ ನಮಗೊಂದು ಸಾಂತ್ವನ, ಒಂದು ನಿರೀಕ್ಷೆ ಕೊಡುವ ಮಾತೇನೆಂದ್ರೆ, ನೀನಂತೂ ಭಯಪಡಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ. ದೇವರು ನಿಮ್ಮ ಮುಂದೆ ಇರುತ್ತಾನೆ, ದೇವರು ನಿಮ್ಮ ಸಂಗಡವಿರುತ್ತಾನೆ. ಒಂದು ವೇಳೆ ಬಹುಶಃ ನಾನಾ ವಿಧವಾದ ಲೌಕಿಕ ವಿಷಯಗಳಲ್ಲಿ ಕುಗ್ಗಿ ಹೋಗಿ ಸೋತು ಹೋಗಿದ್ದೀರಾ, ಒಂದು ವೇಳೆ ಮನುಷ್ಯರಿಂದ ತಳ್ಳಲ್ಪಟ್ಟಿದ್ದೀರಾ, ಗಾಡ್ ಸೇಸ್, ದೇವರು ಹೇಳುತ್ತಾ ಇದ್ದಾರೆ, ಐ ಆಮ್ ವಿತ್ ಯು, ಸೊ ಡೋಂಟ್ ಬಿ ಅಫ್ರೈಡ್. ಐ ವಿಲ್ ನೈದರ್ ಲೀವ್ ಯು ನಾರ್ ಫರ್ಸೇಕ್ ಯು. ನಾನು ನಿನ್ನನ್ನು ತುರಿಯೋದಿಲ್ಲ, ನಾನು ನಿನ್ನನ್ನು ಬಿಡೋದಿಲ್ಲ. ಆ ಧೈರ್ಯ, ಎಲ್ಲರಿಂದ ತಳ್ಳಲ್ಪಟ್ಟಿರ್ಬೋದು, ಎಲ್ಲಾ ವಿಷಯಗಳಲ್ಲಿ ನಾವು ತಳ್ಳಲ್ಪಟ್ಟಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇದ್ದು ನಿನ್ನ ಮುಂದೆ ನಡೆಯುವ ದೇವರಾಗಿದ್ದೀನಿ. ಆ ಮುಂದೆ ನಡೆಯೋ ದೇವರು ಈ ಬೆಳಗಿನ ಜಾವ ನಿಮ್ಮ ಮನೆಗೆ ಬಂದಿದ್ದಾರೆ, ನಿಮ್ಮ ಬಳಿಗೆ ಬಂದಿದ್ದಾರೆ, ನಿನ್ನ ಹತ್ತಿರ ಬಂದಿದ್ದಾರೆ, ನಿಮ್ಮ ಒಳಗೆ ಬಂದಿದ್ದಾರೆ. ಧೈರ್ಯವಾಗಿರಿ. ದೇವರು ನಿಮ್ಮನ್ನು ಈ ದಿನ ನಡೆಸಿ ನಿಮ್ಮ ಸಂಗಡವಿದ್ದು ಪ್ರತಿಯೊಂದು ಅನಾಹುತಗಳಿಂದ ದೇವರು ನಿಮ್ಮನ್ನು ತಪ್ಪಿಸಿ ಕಾದು ಕಾಪಾಡಿ ರಕ್ಷಿಸುವ ದೇವರಾಗಿದ್ದಾರೆ. ಪ್ರಿಯರೇ, ಮನುಷ್ಯರು ನಮಗೆ ಸಹಾಯವಿಲ್ಲದಿರ್ಬೋದು, ಒಬ್ಬ ದೇವರು ನಮಗಾಗಿ ಈ ಬೆಳಿಗ್ಗೆ ನಮ್ಮ ಮನೆಗಳಿಗೆ ಬಂದಿದ್ದಾರೆ, ನಮ್ಮ ಬಳಿಗೆ ಬಂದಿದ್ದಾರೆ. ಸೊ ಆ ದೇವರನ್ನು ಧ್ಯಾನ ಮಾಡಿ ನಾವು ಸ್ವಾಗತಿಸೋಣ. ಪರಿಶುದ್ಧನೇ, ಬಲವಾದ ವಾಕ್ಯ ಈ ಮಕ್ಕಳು ಕೇಳಿದ್ದಾರಯ್ಯ. ನೀನು ಒಬ್ಬನಿದ್ದರೆ ಸಾಕು ಸ್ವಾಮಿ. ನೀನೇ ಪ್ರತಿಯೊಂದು ವಿಷಯಗಳಲ್ಲಿ ಇವರಿಗೆ ಸಹಾಯಕನಾಗಿ, ಒಡೆಯನಾಗಿ, ರಕ್ಷಕನಾಗಿದ್ದು ಇವ್ರನ್ನ ಕಾದು ಕಾಪಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠೋಳ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ ನಾವು ಒಟ್ಟಾಗಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಸ್ಥಿತಿಗತಿಗಳನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.